ಎಲ್ಲರಿಗೂ ನಮಸ್ಕಾರ. ಮೈತ್ರಿ ಲೋಕಕ್ಕೆ ಸುಸ್ವಾಗತ. ಇವತ್ತು ಬನ್ನಿ ಪಾಲಕ್ ಪಕೋಡ ಮಾಡೋಣ. ಹೇಗೆ ಅಂತ ತಿಳಿಯೋಣ. ಮೊದಲಿಗೆ ನಾವು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳೋಣ, ಸ್ಲೈಸು ಉದ್ದಕ್ಕೆ. ಪಾಲಕ್ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಬ್ಲೆಂಡರ್ ಮಾಡ್ಕೊಳ್ಳೋಣ. ಬ್ಲೆಂಡರ್ ಆದಮೇಲೆ ಅದಕ್ಕೆ ಜೀರಿಗೆ ಪುಡಿ, ಖಾರದ ಪುಡಿ, ಒಂಚೂರು ಗರಂ ಮಸಾಲೆ ಹಾಕ್ಕೊಂಡು, ಉಪ್ಪು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಹದವಾಗಿ ಕಲಿಸ್ಕೊಡೋಣ. ನೀರು ಹಾಕ್ಬಾರ್ದು. ಆಮೇಲೆ ಕಡಲೆ ಹಿಟ್ಟು ಹಾಕೋಣ. ಕಡಲೆ ಹಿಟ್ಟು ಹಾಕಿದ ನಂತರ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕೋಣ, ಗರಿ ಗರಿ ಬರಲಿ ಅಂತಂದ್ಬಿಟ್ಟು ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡೋದು ಜಾಸ್ತಿ ಹೊತ್ತು ಯಾವತ್ತೂ ಬೋಂಡದ ಹಿಟ್ಟನ್ನು ನೆನೆಸಬಾರ್ದು. ನೆನೆಸಿದಷ್ಟು ಕ್ರಿಸ್ಪಿ ಬರೋಲ್ಲ. ಅದಕ್ಕೋಸ್ಕರ ಆವಾಗಲೇ ತಕ್ಷಣ ಕಲಸಿ ತಕ್ಷಣ ಬಿಟ್ಟರೆ ಯಾವತ್ತೂ ಅಷ್ಟೇ. ಈರುಳ್ಳಿ ಬೋಂಡ ಇರ್ಬೋದು, ಯಾವ್ದಾದ್ರು ಕರಿ ಇರ್ಬೋದು, ಕ್ರಿಸ್ಪಿಯಾಗಿರಬೇಕು ಅಂತಂದರೆ ತಕ್ಷಣ ಇದು ಮಾಡಬೇಕು. ಈರುಳ್ಳಿ ಅಂತೂ ನೆನೆಸಲೇಬಾರ್ದು. ಅದರಲ್ಲೂ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಇದೊಂದು ಟಾಪಿಕ್ಕು. ಬಿಸಿ ಬಿಸಿ ಪಕೋಡ ಜೊತೆ ನುಗ್ಗೆಕಾಯಿ ಸಾಂಬಾರು, ಮುದ್ದೆ, ಉಪ್ಪಿನಕಾಯಿ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಜೊತೆ ಸವಿಯೋಣ. ಬನ್ನಿ, ಬಿಸಿ ಬಿಸಿಯಾಗಿ ಊಟ ಮಾಡೋಣ. ನೀವು ಸಹ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪಕೋಡ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ.